ಪ್ರಧಾನಿ ಯಾರಾಗಬೇಕು? ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗಿದೆ. ದೇಶದ ಪ್ರಧಾನಿ ಯಾರಾಗಬೇಕು ಅಂತ ಮೋದಿ ಅವರೇ ಆಗಬೇಕು ಅಂತ. ಯಾಕೆ ಅವರೇ ಆಗಬೇಕು ಅಂತ ಅನ್ಸುತ್ತೆ? ಅವರಿಂದ ಅಭಿವೃದ್ಧಿ ಆಯ್ತಾ ಇದೆ, ಅದಕ್ಕೋಸ್ಕರ ಅವ್ರು ಆಗಬೇಕು. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಈ ಸಲ ಯಾರು ಗೆಲ್ಬಹುದು? ಯದುವೀರವ್ರು ಗೆದ್ರೇನೆ ಸರಿ. ಹೊಸಬರಿಗೆ ಚಾನ್ಸ್ ಕೊಡಬೇಕು. ಓಕೆ, ಎದುರು ಗೆಲ್ತಾರೆ ಈ ಸಲ? ಗೆಲ್ತಾರೆ ಅನ್ನೋದಕ್ಕಿಂತ ಅವ್ರಿಗೆ ಚಾನ್ಸ್ ಕೊಡಬೇಕು ಜನ. ಈಗ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ, ಗೆಲ್ಲಿಸ್ಬೇಕು. ಯಾಕೆಂದ್ರೆ ಅವ್ರಿಗೆ ಕಷ್ಟ ಸುಖ ಗೊತ್ತಿರುತ್ತೆ. ಓಕೆ, ಹಂಗಾಗಿ ಅವ್ರನ್ನ ಗೆಲ್ಲಿಸ್ಬೇಕು. ಓಕೆ, ಇನ್ನು ಮೇಡಮ್, ಮೈಸೂರು ಅಂತ ಬಂದರೆ ಇನ್ನು ಸಿದ್ದರಾಮಯ್ಯನವ್ರ ಕ್ಷೇತ್ರ ಕೂಡ ಇದು, ಅವ್ರ ತವ್ರ ಕ್ಷೇತ್ರ. ಒಂದಷ್ಟು ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದು ಯಾವುದು ವರ್ಕ್ ಕೊಟ್ಬಿಟ್ಟು ಅದಕ್ಕೆ ತಕ್ಕಾಗಿ ಎಲ್ಲ ಏರ್ಸಿದಾರಲ್ಲ ಸರ್. ಅವ್ರ ಗ್ಯಾರಂಟಿಯನ್ನು ನಾವು ಅವ್ರ ಕೈಯಿಂದ ಕೊಡ್ತಾ ಇಲ್ವಲ್ಲ. ಅವರು ನಮ್ಮದನ್ನ ನಮಗೆ ಕೊಡೋಕೆ ಅವರೇ ಆಗಬೇಕಾ? ಇವಾಗ ನೀವು ನೋಡ್ದಂಗೆ ಎಲ್ಲ ಪದಾರ್ಥಗಳು ಜಾಸ್ತಿ ಮಾಡಿದ್ದಾರೆ. ಏನು ಪ್ರಯೋಜನ? ಅದರಿಂದ ಯಾರಿಗೂ ಅನುಕೂಲ ಆಯ್ತಾ ಇಲ್ವಲ್ಲ. ಸುಮ್ಮನೆ ಬೇಕಾಬಿಟ್ಟು ಸುತ್ತವ್ರಿಗೆ ಮಾಡೋರೆ. ಅದನ್ನು ಅರ್ಥ ಮಾಡ್ಕೋಬೇಕು ಅವರು. ಅದ್ರ ಬದಿ ಎಜುಕೇಷನು, ಈ ಬಡವರಿಗೆ ವಿದ್ಯಾಭ್ಯಾಸನಾರು ಕೊಟ್ಟಿದ್ರೆ ಹೆಂಗೋ ನಮ್ಮಂಥ ಮಕ್ಕಳು ಓದ್ತಾ ಇದ್ರು. ನಮ್ಮಂಥವ್ರ ಮಕ್ಕಳು ಇತ್ತು. ಇವ್ರು ಸುಮ್ಮನೆ 2,000 ಕೊಟ್ಟಿದ್ದೀವಿ ಅಂದರೆ ರೇಷನ್ ಎಲ್ಲ 2,000 ಏನು ಪ್ರಯೋಜನಕ್ಕೆ ಬಂತು? ಆ ದುಡ್ಡನ್ನು ತೆಗ್ದು ಅವ್ರು ತಿರ್ಗಾ ರೇಷನ್ಗೆ ಆಗ್ಬೇಕು. ಅವ್ರಿಗೇನು ಅನುಕೂಲ ಆಗಲ್ವಲ್ಲ. ಆ ಲೆಕ್ಕಾಚಾರದಲ್ಲಿ ಯದುವೀರವ್ರು ಬರಬೇಕು ಈ ಸಲ. ಗ್ಯಾರಂಟಿ ಯಾವುದು ವರ್ಕೌಟ್ ಆಗಲ್ಲ ಆಗಲ್ಲ ಸರ್.